ನಂದು ಹೆಸರು ಸಮಾಯರ. ನಾನು ಬಿಜಾಪುರದಿಂದ ಇದ್ದೇನೆ. ನಂದು ಅಚೀವ್ಮೆಂಟ್ ಏನಂದರೆ, ನಾನು ಇಂಡಿಯಾಸ್ ಯಂಗೆಸ್ಟ್ ಪೈಲಟ್, ಒನ್ ಆಫ್ ದ ಯಂಗೆಸ್ಟ್ ಪೈಲಟ್ಸ್ ಆಗಿದ್ದೇನೆ. ಆ್ಯಂಡ್ ಕರ್ನಾಟಕಸ್ ಯಂಗೆಸ್ಟ್ CPL ಹೋಲ್ಡರ್. ನಂದು ಪ್ರೈಮರಿ ಸ್ಕೂಲಿಂಗ್ ಶಿಶುನಿಕೇತನ್ ಸೈನಿಕ್ ಸ್ಕೂಲ್ದಿಂದ ಮಾಡಿ, ಹೈಸ್ಕೂಲ್ ಶಾಂತಿನಿಕೇತನದಿಂದ ಮಾಡಿ, 11th and 12th ಕೇಂದ್ರೀಯ ವಿದ್ಯಾಲಯದಿಂದ ಮಾಡಿದ್ದೇನೆ. 12th ಆದ ತಕ್ಷಣ ನಂದು ಡ್ರೀಮ್ ಇತ್ತು ಪೈಲಟ್ ಆಗಬೇಕಂತ. ಸೊ ಫಾರ್ ದ್ಯಾಟ್ ನಾನು ದಿಲ್ಲಿ ಹೋಗಿ ಪೇಪರ್ಸ್ ಇರುತ್ತವೆ 5 ಸಬ್ಜೆಕ್ಟ್ಸ್ನಲ್ಲಿ: ಮೆಟ್ರೋಲಾಜಿ, ರೆಗ್ಯುಲೇಷನ್ಸ್, ನ್ಯಾವಿಗೇಷನ್, ಟೆಕ್ನಿಕಲ್ ಜನರಲ್ ಆ್ಯಂಡ್ ಟೆಕ್ನಿಕಲ್ ಸ್ಪೆಸಿಫಿಕ್. 5 ಪೇಪರ್ಸ್ ದಿಲ್ಲಿನಲ್ಲಿ ಕೋಚಿಂಗ್ ತಗೊಂಡು ವಿನೋದ್ ಯಾದವ್ ಏವಿಯೇಷನ್ ಅಕಾಡೆಮಿದಿಂದ ನಾನು 5 ಪೇಪರ್ಸ್ ಫಸ್ಟ್ ಅಟೆಂಪ್ಟ್ನಲ್ಲಿ ಕ್ಲಿಯರ್ ಮಾಡಿ, ಆ ಟೈಮಿಗೆ ನಾನು ಇನ್ನು 18 ಇಯರ್ಸ್ ಆಗಿದ್ದಿಲ್ಲ. ಸೊ ಐ ವಾಸ್ 17 years old. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವೆಂಟ್ ಫಾರ್ ಮೈ ಫ್ಲೈಯಿಂಗ್ ಟ್ರೈನಿಂಗ್ ಇನ್ ಕಾರ್ವರ್ ಏವಿಯೇಷನ್. ಅಲ್ಲಿ ಹೋಗಿ ನಾನು ನಂದು SPL ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್, ಫಾರ್ ವಿಚ್ ದ ಮಿನಿಮಮ್ ಏಜ್ ಇಸ್ 16 years, ಅದು ತಗೊಂಡು ಫ್ಲೈಯಿಂಗ್ ಶುರು ಮಾಡಿದ್ದೆ. ಆ್ಯಂಡ್ 18 years ಆದ ತಕ್ಷಣ ಒಂದು ಪೇಪರ್ ಇರುತ್ತದೆ RT, ರೇಡಿಯೋ ಟೆಲಿಫೋನಿ. ಸೊ ಅದು ಪೇಪರ್ ಕ್ಲಿಯರ್ ಮಾಡಲಿಕ್ಕೆ 18 years ಇಸ್ ದ ಮಿನಿಮಮ್ ಏಜ್. ಸೊ ಆಫ್ಟರ್ ಐ ಟರ್ನ್ 18 ನಾನು ಅದು ಪೇಪರ್ ಕ್ಲಿಯರ್ ಮಾಡಿ 200 hours ಫ್ಲೈಯಿಂಗ್ ಕಂಪ್ಲೀಟ್ ಮಾಡಿ, ಈಗ CPL ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ಗೆ ಸಬ್ಮಿಟ್ ಮಾಡಿದ್ದೇನೆ ಎಲ್ಲ ಡಾಕ್ಯುಮೆಂಟ್ಸ್. ಸೊ ಐ ವಿಲ್ ಬಿ ಗೆಟಿಂಗ್ ಮೈ ಲೈಸೆನ್ಸ್ ಶಾರ್ಟ್ಲಿ. ಆ್ಯಂಡ್ ದೆರ್ ಆರ್ 2 types of license: ಪ್ರೈವೇಟ್ ಪೈಲಟ್ ಲೈಸೆನ್ಸ್ ಆ್ಯಂಡ್ ಕಮರ್ಷಿಯಲ್. ಪ್ರೈವೇಟ್ ಪೈಲಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಲಿಕ್ಕೆ 17 years ಆಫ್ ಏಜ್ ಮಿನಿಮಮ್ ಇರ್ತೈತಿ. ಆ್ಯಂಡ್ ಫಾರ್ ದ್ಯಾಟ್ 40 hours ಆಫ್ ಫ್ಲೈಯಿಂಗ್ ಇಸ್ ದ ರಿಕ್ವೈರ್ಮೆಂಟ್. ಫಾರ್ ಕಮರ್ಷಿಯಲ್ ಪೈಲಟ್ ಇಟ್ ಈಸ್ 200 hours ಆ್ಯಂಡ್ 18 years ಆಫ್ ಏಜ್. ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಸಾರಿ, ಯೆಸ್, ಯಂಗೆಸ್ಟ್ ಪೈಲಟ್. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಮಮ್ಮಿ ಪಪ್ಪ ಅವ್ರದ್ದು ಸಪೋರ್ಟ್ ಸ್ಟಾರ್ಟಿಂಗಿಂದ ಇತ್ತು. ಆ್ಯಂಡ್ ದಾದು ದಾದಿ ದೇ ವರ್ ವೆರಿ ಹ್ಯಾಪಿ. ಸ್ಪೆಷಲಿ ಸೆರೆಮನಿ, 3 stripes ಸೆರೆಮನಿ ಇರುತ್ತದೆ. ಸೊ ಅಲ್ಲಿ ದಾದು ಆ್ಯಂಡ್ ದಾದಿ ವರ್ ವೆರಿ ಎಮೋಷ್ನಲ್, ಬಿಕಾಸ್ ನಂದು ಫ್ಯಾಮ್ಲಿದಿಂದ ಒಬ್ಬಾಕಿ ಹುಡುಗಿ ಆಗಿದ್ದೇನೆ. ಸೊ ಐ ಹ್ಯಾವ್ 2 brothers. ಸೊ ಐ ಆಮ್ ದ ಓನ್ಲಿ ಗರ್ಲ್ ಚೈಲ್ಡ್ ಆಫ್ ದ ಫ್ಯಾಮಿಲಿ. ಸೊ ಇಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ದೆಮ್. ಮೊದಲಿಂದು ಸಮಯರಾಗೆ ಅಡ್ವೆಂಚರ್ಸ್ ಅಂದರೆ ಭಾಳ ಇಷ್ಟ. ಆಕಿ ಹಾರ್ಸ್ ರೈಡರ್ ಒಂದು ರೀತಿಯಿಂದ. ಆಕಿಗೆ ಹಾರ್ಸ್ ರೈಡಿಂಗ್ ಅಂದರೆ ಭಾಳ ಇಷ್ಟ ಇತ್ತು. ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ನಲ್ಲಿ ಆಕಿಂದು ಯಾವಾಗಲೂ ಶಿ ವಾಸ್ ಟೆಂಡಿಂಗ್ ಟುವರ್ಡ್ಸ್ ಇಟ್. ಇದು ಪೈಲಟ್ ಆಗಬೇಕಂತ ನಮ್ಮದು ನವರಸ್ಪುರ್ ಉತ್ಸವದಲ್ಲಿ ನಾವು ಹೆಲಿಕಾಪ್ಟರ್ ರೈಡ್ ಅದು ಮಾಡಿದ ಮೇಲೆ ಆ ಟೈಮ್ನಲ್ಲಿ ನಾವು ಆಕಿಗೆ ಕರ್ಕೊಂಡು ಹೆಲಿಕಾಪ್ಟರ್ನಲ್ಲಿ ಕೂತ್ಕೊಂಡು ಏನು ನಾವು ತಿರುಗಾಡ್ತಿದ್ವಿ. ಆಕಿಗೆ ಆ ಪೈಲಟ್ಸ್ಗಳನ್ನು ನೋಡಿ ಬಹಳ ಕುತೂಹಲ ಇರ್ತಿತ್ತು. ಇದು ಎಂಥ ಪ್ರೊಫೆಷನ್ನು ಇದು, ನಾವು ಪೈಲಟ್ ಆದರೆ ಒಂದು ದೊಡ್ಡ ಚಂದ ಜಾಬ್ನಲ್ಲಿ ನಾವು ಹತ್ತೀವಲ್ಲ ಅನ್ನೋದು ಒಂದು ಆಕಿಗೆ ಮೊದಲಿಂದು ಅದ್ರ ಬಗ್ಗೆ ಐಡಿಯಾ ಇತ್ತು. ಸೊ ನಾವು ಸ್ವಲ್ಪ ಅದ್ರ ಬಗ್ಗೆ ಮಾಲೂಮಾತು ಮಾಡಿಕೊಂಡು ಎಲ್ಲಿ ಸ್ಕೂಲ್ ಇದೆ, ಏನೇನಾಗುತ್ತೆ ಅಂತ ಮಾಡಿದ ಮೇಲೆ ನಮಗೆ ಇದು ಗೊತ್ತು ಬಂತು. 12th ಆದಮೇಲೆ ನಾವು ಇದು ಅಪ್ಲೈ ಮಾಡುವಂಥ ಒಂದು ಸಂಗತಿ ಅಂತ ಗೊತ್ತಾಯ್ತು. ಸೊ 12th ಅವ್ರದ್ದು ಆದ ತಕ್ಷಣವೇ ನಾವೇನು ಮಾಡಿದ್ವಿ, DGCA ಎಕ್ಸಾಮ್ ಸಲುವಾಗಿ ಆಕೆಗೆ ಅಪ್ಲಿಕೇಶನ್ ಮಾಡಲಿಕ್ಕೆ ಹಚ್ಚಿದ್ವಿ. DGCA ಎಕ್ಸಾಮ್ಸದ್ದು ಅದಕ್ಕೆ ಟ್ರೈನಿಂಗ್ ಸಲುವಾಗಿ ಅವರು ದಿಲ್ಲಿ ಹೋದರು. ಒಂದು 5 ತಿಂಗಳ ಸುಮಾರು ಅವ್ರದ್ದು ಟ್ರೈನಿಂಗಲ್ಲಿ ಆಯಿತು. ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಅದು ಎಕ್ಸಾಮ್ ಕೊಟ್ಟ ಮೇಲೆ ಫಸ್ಟೇ ಅಟೆಂಪ್ಟ್ನಲ್ಲಿ ಅವ್ರದ್ದು 5 ಎಕ್ಸಾಮ್ಸ್ಗಳನ್ನು ಅವ್ರು ಕ್ಲಿಯರ್ ಮಾಡಿಕೊಂಡ್ರು. ಅದರಲ್ಲಿ ಇನ್ನೊಂದು ಎಕ್ಸಾಮ್ ಇತ್ತು RT ಅಂತ, ರೇಡಿಯೋ ಟ್ರಾನ್ಸ್ಮಿಟ್ರಿ. ಅದು 18ನೇ ವಯಸ್ಸು ಮುಗಿದ ತಕ್ಷಣ ಅವ್ರು ಕೊಡ್ಬೋದಂತ ಆದಮೇಲೆ ಅದು ಒಂದು ಸ್ವಲ್ಪ ಪೆಂಡಿಂಗ್ ಉಳಿದಿತ್ತು. ಅದೇ ಟೈಮ್ನಲ್ಲಿ ಅವರೇನಿದೆ ಫ್ಲೈಯಿಂಗ್ ಶುರು ಮಾಡ್ಕೊಂಡ್ಬಿಟ್ರು. ಇಲ್ಲಿ ಬಾರಾಮತಿನಲ್ಲಿ ಒಂದು ಏವಿಯೇಷನ್ ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿ ಅವರು ಹೋಗಿ ಶಿ ಸ್ಟಾರ್ಟೆಡ್ ಹರ್ ಫ್ಲೈಯಿಂಗ್. ಅಲ್ಲಿ ಫ್ಲೈಯಿಂಗ್ ಚಾಲೂ ಆದಮೇಲೆ 18ನೇ ವರ್ಷ ಮುಗಿದ ತಕ್ಷಣ ಅವ್ರದ್ದು RT ಎಕ್ಸಾಮ್ ಬಂತು. RT ಎಕ್ಸಾಮ್ನು ಒಂದೇ ಅಟೆಂಪ್ಟ್ನಲ್ಲಿ ಅದೂ ಕ್ಲಿಯರ್ ಆಯಿತು. ಸೊ ಮೀನ್ ವೈಲ್ ಬಾರಾಮತಿನಲ್ಲಿನೂ ಸ್ಕೂಲ್ನಲ್ಲಿ ಶಿ ಈಸ್ ದ ಯಂಗೆಸ್ಟ್ ಪೈಲಟ್ ಹೂ ಹ್ಯಾಸ್ ಅಚೀವ್ಡ್ ದಿಸ್ ಸ್ಟೇಟಸ್ ಇನ್ 18 years 8 months ಅಂತ.
ಅಂದರೆ 18 ವರ್ಷ 8 ತಿಂಗಳಿನಲ್ಲೇ ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು 200 ಅವರ್ಸದ್ದು ಫ್ಲೈಯಿಂಗ್ನು ಕಂಪ್ಲೀಟ್ ಮಾಡುವಂಥದ್ದು ಇದು ಫಸ್ಟ್ ಟೈಮ್ ಅವ್ರ ಕಡೆ ಆಗಿದ್ದು. ನಾವು ಚೆಕ್ ಮಾಡಿ ನೋಡಿದಾಗ ಇಂಡಿಯಾನಲ್ಲೇ ಅವರು ಚಿಕ್ಕದ ವಯಸ್ಸಿನಲ್ಲಿ ಅವರು ಈ ಅಚೀವ್ ಮಾಡುವಂಥದ್ದು ಒಂದು ಸಂಗತಿ ಗೊತ್ತು ಆಗಿ ಬಂತು. ಸೊ ವಿ ಆರ್ ವೆರಿ ಪ್ರೌಡ್. ಬಿಜಾಪುರ್ನಲ್ಲಿ ಈ ಲೆವೆಲ್ನಲ್ಲಿ ಈ ಕಡಿಮೆ ವಯಸ್ಸಿನಲ್ಲಿ ಈ ಲೆವೆಲ್ ಪೈಲಟ್ ಆಗುವಂಥ ಒಂದು ಅಚೀವ್ಮೆಂಟು ಒಂದು ದೊಡ್ಡದು ಅಂತ ತಿಳಿದು ಬಂದಿದೆ. ಸೊ ಸಮ್ಹೌ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್. ಹೆಮ್ಮೆ. ನನ್ನ ಹೆಸರು ಅಮೀನುದ್ದೀನ್ ಹುಲ್ಲೂರ್ ಅಂತ.